ನಾವು ಸೋಲಿನ ಪೆಟ್ಟು ತಿಂದ್ವಿ ವಲ್ಲಭ. ಬಂಗಾರದಂತ ಅವಕಾಶನ ಆ ಮಗು ಹಾಳು ಮಾಡ್ಬಿಡ್ತು. ಸರಿ, ಇವಾಗ ಏನಾಯ್ತು ಅಂತ ಬನ್ನಿ ಸ್ವಾಮಿ, ಮತ್ತೆ ನಮ್ ಕೆಲ್ಸ ಶುರು ಮಾಡೋಣ. ಒಪ್ಕೊಳ್ಳೋದಿಲ್ಲ ವಲ್ಲಭ. ಅವಳು ನಯನಿ ಅಲ್ಲ ಅಂದ್ರೂ ಸರಿ, ವಿಶಾಲ್ ಅವರು ಏನು ಪರವಾಗಿಲ್ಲ ಅನ್ನೋ ಹಾಗೆ ಮಾತಾಡಿದ್ಮೇಲೆ ಮತ್ತೆ ಹೋಗಿ ಮಾಡಿರೋ ತಪ್ಪನ್ನೇ ಮಾಡಿದ್ರೆ ಕೋಪ ಮಾಡ್ಕೋತಾರೆ. ಮತ್ತೆ ತ್ರಿನೇತ್ರ ಕತೆ ಮುಗಿಸೋದು ಹೇಗೆ? ಇನ್ನೊಂದು ದಾರಿಲಿ ಹೋಗ್ಬೇಕು ನಾವು. ಹೌದಾ? ಹಾಗಿದ್ರೆ ಈ ಕಡೆ ಹೋಗೋಣ ಬನ್ನಿ. ಅಲ್ಲಿಗೆ ಯಾಕೋ? ಅಯ್ಯೋ, ಆ ಕಡೆ ಬ್ಯಾಕ್ ಡೋರ್ ಇದೆಯಲ್ಲ ಮಾಮ್, ಆ ಕಡೆ ಹೋಗೋಣ. ಅದಕ್ಕೆ ನಿನ್ನ ಅನ್ನೋದು. ವೈ? ಸ್ವಾಮಿಗಳು ಇನ್ನೊಂದು ಅವಕಾಶ ನೋಡೋಣ ಅಂತ ಹಾಗೆ ಹೇಳಿದ್ದು. ಹಾಗ? ಆದ್ರೆ ನಾವು ನೋಡೋ ನೋಟನೇ ಬೇರೆ ತರ ಇರುತ್ತೆ ಮಾಮ್. ಅಡ್ವಾನ್ಸ್ ಆಗಿ ಯೋಚನೆ ಮಾಡಕ್ ಆಗಲ್ಲ. ಆದ್ರೆ ಅಡ್ವಾನ್ಸ್ ಏನಾದ್ರು ಬೇಕು ಅಂತಂದ್ರೆ ಸ್ವಾಮಿಗಳು ಕೊಡೋಣ ಮಾಮ್. ನನಗೇನು ಬೇಕಾಗಿಲ್ಲ, ಆದ್ರೆ ಈ ಸಲ ಸಾಕ್ಷಿ ಸಮೇತ ಬರ್ತೀನಿ. ಸರಿ ಸ್ವಾಮಿ. ನಡೀರಿ ಸ್ವಾಮಿ. ನಯನಿ ಬಗ್ಗೆ ಪೂರ್ತಿ ವಿವರ ಗೊತ್ತಾಗೋವರೆಗೂ ಹುಷಾರಾಗಿರ್ಬೇಕು. ಸರಿ. ರಿಲ್ಯಾಕ್ಸ್ ನೈನಿ, ಕೈ ಸರಿಯಾಗಿ ಇಟ್ಟಿಲ್ಲ ಅನ್ಸುತ್ತೆ. ತೋರ್ ಬೆರಳಿಡು ನೈನಿ. ಯಾವ ಬೆರಳು ಒತ್ತಿದ್ರೂ ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ಅವಳು ನಯನಿ ಅಲ್ಲ, ಅದಕ್ಕೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ನೈನಿ, ನೀನು ತೋರ್ ಬೆರಳಿಂದ ಟ್ರೈ ಮಾಡು. ಇದೇನ್ ಬ್ರೋ? ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆಟ್ಟು, ಹೀಗೆ ಯಾವ ಬೆರಳು ಇಟ್ರೂ ಯಾವ ಕಂಪನಿ ಆಕ್ಸೆಸ್ಸು ಕೊಡಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನಯನಿ ಇಲ್ಲ. ಸ್ವಲ್ಪ ತಡೀರಿ ಅತ್ತೆ. ನೈನಿ, ಬೆರಳು ಸರಿಯಾಗಿಡು. ಟೆನ್ಷನ್ ಮಾಡ್ಕೋಬೇಡ. ಸರಿಯಾಗೇ ಮಾಡಿದ್ದೀನಕ್ಕ. ಮಿಷಿನ್ ಸರಿಯಿಲ್ಲ ಅನ್ಸುತ್ತೆ. ಅಯ್ಯೋ, ಇವಾಗ ಏನ್ ಮಾಡೋದು ಸ್ವಾಮಿ? ಇನ್ಯಾರ್ದಾದ್ರೂ ಬೆರಳಿಟ್ಟು ಪ್ರಯತ್ನ ಪಡೋದಿಕ್ ಹೇಳು. ಹಾಗಿದ್ರೆ ನಾನೇ ಇಡ್ಲಾ? ಏನ್ ಇಡೋದು ನಿಮ್ ತಲೆ? ಈ ಆಕ್ಸೆಸ್ ಇರೋದು ನನಗೆ, ನೈನಿಗೆ, ವಿಶಾಲಿಗೆ ಮಾತ್ರ. ಮೂರ್ ಜನದಲ್ಲಿ ಯಾರೇ ಫಿಂಗರ್ ಪ್ರಿಂಟ್ ಒತ್ತಿದ್ರು ಆಕ್ಸೆಸ್ ಸಿಗುತ್ತೆ. ಮೆಷಿನಲ್ಲಿ ಲೋಪ ಇದ್ರೆ ವಿಶಾಲ್ ಆಗ್ಲಿ ಹಾಸಿನಿ ಆಗ್ಲಿ ಫಿಂಗರ್ ಟಚ್ ಮಾಡಿದ್ರೆ ರಾಂಗ್ ಅಥವಾ ಆಕ್ಸೆಸ್ ಡಿನೈಡ್ ಅಂತ ಬರುತ್ತಲ್ವಾ? ಬರುತ್ತೆ. ಹಾಗಾದ್ರೆ ಪ್ರಯತ್ನ ಮಾಡಿ ನೋಡಿ ವಿಶಾಲ್ ಅವರೇ. ಓಕೆ. ಇವಾಗ ವರ್ಕ್ ಆಗ್ತಿದೆ. ಏನನ್ ಮುದ್ದಿನ ಹೆಂಡತಿ, ನೀನೊಂದ್ಸಲ ಟ್ರೈ ಮಾಡು. ವೈ ನಾಟ್? ನೈನಿ ಎತ್ಗೆ ಪ್ರಾಣ ಹೋಗಿ ಅವ್ರ ಆತ್ಮ ಈ ಮನೆಗೆ ಬಂದಿದೆ. ಹೌದಾ? ಅಯ್ಯೋ, ಅದಕ್ಕೆ ಅವ್ರ ಫಿಂಗರ್ ಪ್ರಿಂಟ್ ಸಿಸ್ಟಮ್ ಅಲ್ಲಿ ಮ್ಯಾಚೇ ಆಗ್ತಾ ಇಲ್ಲ. ಓಹೋ, ನೀನ್ ಸರಿಯಾಗಿ ನೋಡಿದ್ಯಾ? ಅತ್ಗೆ ಕಾಲು
ಹಿಂದಕ್ಕೆ ತಿರುಗಿರುತ್ತೆ. ನೋಡಿಲ್ಲ ರೀ. ಈ ಸಲ ನೋಡ್ತೀನಿ. ಹೋಗ್ ನೋಡೆ, ನಿನಗ್ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಮತ್ತೆ ಆ ಆತ್ಮ ನಮ್ಮೆಲ್ರಿಗೂ ಹೇಗ್ರಿ ಕಾಣಿಸ್ತಿದೆ? ನಮ್ಗೆ ಅವ್ರ ಮೇಲೆ ತುಂಬಾ ಅಭಿಮಾನ ಇದೆಯಲ್ಲ, ಅದಕ್ಕೆ ಕಾಣಿಸ್ತಾ ಇದ್ದಾರೆ. ನಮ್ಮನ್ನ ಬಿಟ್ಟು ಹೋಗಕ್ಕಾಗ್ದೆ ಅತ್ತಿಗೆ ಮನೆಗ್ ಬಂದಿದ್ದಾರೆ. ಹೌದಾ? ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ಹೇಳಲ್ಲ. ಇವ್ರು ಹೇಳ್ದಾಗೆ ನಡೆದಿದ್ರೆ ಆತ್ಮ ಮನೆ ಕೆಲ್ಸ ಎಲ್ಲ ಹೇಗ್ ಮಾಡ್ತಿದೆ? ಕಿವಿಲೇನ್ ಫ್ಲವರ್ ಇಟ್ ಹೋಗಿಲ್ಲ ತಾನೆ? ಮೊದ್ಲೇ ಕಥೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಇವರು. ಕಾಳಿಕಾದೇವಿ ಅಮ್ನೋರ್ ಪಾದ ತೊಳ್ದಿರೋ ಕೈಗಳಿವು. ಎಷ್ಟೋ ಪುಣ್ಯ ಮಾಡಿರೋದ್ರಿಂದ ಆ ಅಮ್ನವರಲ್ಲೇ ಆಯ್ಕೆ ಆಗಿದೆಯಾ ತ್ರಿನೇತ್ರಿ. ನಿನ್ನ ಆಯಸ್ಸು ಇಷ್ಟೇ ಇತ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಕು. ನೀನು ನನಗೆ ಶರೀರ ಅನ್ಕೊಟ್ಟು ನಂಗೆ ಸಹಾಯ ಮಾಡಿದ್ಯಾ ಅಂತ ಖುಷಿ ಪಡಬೇಕು, ಗೊತ್ತಾಗ್ತಿಲ್ಲ. ಆದರೆ ಈ ದಿನ ನಿಂದು ನಂದು ಫಿಂಗರ್ ಪ್ರಿಂಟ್ಸು ಬೇರೆ ಅಂತ ಗೊತ್ತಾಯ್ತು. ಇದರ ಪರಿಣಾಮ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ. ನಿನ್ನ ಅಂಗೈನ ನೋಡ್ಕೊಂಡು ನಿನಗೆ ನೀನೇ ಜ್ಯೋತಿಷ್ಯ ಹೇಳ್ಕೋತಾ ಇದೆಯಾ ನೈನಿ? ಅದ್ರ ಬದಲು ನೀನು ನನ್ನ ಕೈನ ನೋಡಿ ನೀನು ಹೇಳ್ಬೋದಲ್ವಾ?